ಸಂಸದ ಹಾಗೂ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮದಿನದ ಸಂಭ್ರಮದ ಅಂಗವಾಗಿ ತಾಲೂಕಿನ ಹಾರ್ಸಿಕಟ್ಟದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಭವನದಲ್ಲಿ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನ ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್, ಶಿರಸಿ ಸಿದ್ದಾಪುರ ಕಾಗೇರಿ ಅಭಿಮಾನಿ ಬಳಗ ಹಾಗೂ ಬಿಜೆಪಿ ಸಿದ್ದಾಪುರ ಮಂಡಲದ ಈ ಕಾರ್ಯಕ್ರಮವನ್ನ ಜಂಟಿಯಾಗಿ ಆಯೋಜಿಸಲಾಗಿತ್ತು. ಇದು ಯಾವುದೇ ರಾಜಕೀಯ ಪಕ್ಷದ ಅಥವಾ ಧರ್ಮದ ಚೌಕಟ್ಟಿಗೆ ಸೀಮಿತವಾಗಿರದೆ ಸರ್ವ ಜನಾಂಗದ ಹಿತ ಬಯಸುವ ಸಾಮಾಜಿಕ ಕಳಕಳಿಯ ಸರ್ವಸ್ಪರ್ಶಿ ಕಾರ್ಯಕ್ರಮವಾಗಿ ಮೂಡಿಬಂತು. ಹಾರ್ಸಿಕಟ್ಟ ಸುತ್ತಮುತ್ತಲಿನ ಗ್ರಾಮೀಣ ಭಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆಗಳ ಕೊರತೆ ಇರುವುದರಿಂದ ಮನಗಂಡು ಸ್ಥಳೀಯ ಜನರಿಗೆ ಆರೋಗ್ಯದ ಕುರಿತು ಜಾಗೃತಿ ಉದ್ದೇಶದಿಂದ ಈ ಉಚಿತ ಶಿಬಿರವನ್ನ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಹಾರ್ಸಿಕಟ್ಟ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಅನಂತ ಹೆಗಡೆ ಗೊಂಟನಾಳ್, ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯವೇ ಮಹಾಭಾಗ್ಯ ಹಾಗೂ ನಿಜವಾದ ಸಂಪತ್ತಾಗಿದೆ. ಗ್ರಾಮೀಣ ಭಾಗದ ಪ್ರತಿಯೊಬ್ಬರೂ ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳ ಸದುಪಯೋಗವನ್ನ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದ್ರು. ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ಮಾತನಾಡಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಶಾಸಕರಾಗಿದ್ದಾಗ, ಈಗ ಸಂಸದರಾಗಿದ್ದಾಗಲೂ ತಮಗೆ ಅವಕಾಶ ಸಿಕ್ಕಾಗಲೆಲ್ಲ ಅವರು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿರ್ಮಿಸಿ ಕ್ಷೇತ್ರದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನ ನೀಡಿದ್ದಾರೆ. ವಿಶೇಷವಾಗಿ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನ 142 ಕೋಟಿ ರೂಪಾಯಿಗಳ ಭಾರಿ ವೆಚ್ಚದಲ್ಲಿ ಮೇಲ್ದರ್ಜೆಗೆ ಏರಿಸಿ ಸೂಪರ್ ಸ್ಪೆಷಾಲಿಟಿ ಎಲ್ಲಾ ವೈದ್ಯಕೀಯ ವಿಭಾಗಗಳು ಲಭ್ಯವಾಗುವಂತೆ ಮಾಡಿದ್ದಾರೆ. ಅಂತಹ ನಾಯಕರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಬೃಹತ್ ಶಿಬಿರವು ಗ್ರಾಮೀಣ ಜನಸಾಮಾನ್ಯರಿಗೆ ಅನುಕೂಲವಾದರೆ ಮಾತ್ರ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಶಿಬಿರದಲ್ಲಿ ಶಿರಸಿಯ ಪ್ರಸಿದ್ಧ TSSS ಆಸ್ಪತ್ರೆಯ ಹಾಗೂ ಮಾರಿಕಾಂಬಾ ಆಸ್ಪತ್ರೆ ಹಾಗೂ ಜೋಶಿ ಆಸ್ಪತ್ರೆಗಳ ನುರಿತ ತಜ್ಞ ವೈದ್ಯರ ತಂಡವು ಪಾಲ್ಗೊಂಡಿದ್ದವು. ಜನರಲ್ ಮೆಡಿಸಿನ್ ತಜ್ಞ ಡಾಕ್ಟರ್ ಜೆ ಕಾರಂತ್ ಅವರು, ಯೂರಾಲಜಿ ಸೂಪರ್ ಸ್ಪೆಷಾಲಿಸ್ಟ್ ಗಜಾನನ್ ಭಟ್, ಸ್ತ್ರೀರೋಗ ತಜ್ಞರಾದ ಶ್ರೀಧರ್ ವೈದ್ಯ, ಮಕ್ಕಳ ತಜ್ಞ ಆಶೀಶ್ ಜನ್ನು, ಚರ್ಮರೋಗ ತಜ್ಞ ಪ್ರಜ್ಞಾ ಜನ್ನು, ಕಣ್ಣಿನ ಸ್ಪೆಷಾಲಿಸ್ಟ್ ಹಾಗೂ ಕ್ಯಾನ್ಸರ್ ತಜ್ಞೆ ಮಮತಾ ಹೆಗಡೆ ಹಾಗೂ ಶಾರದಾ ಸತೀಶ್ ಸೇರಿದಂತೆ ವಿವಿಧ ವಿಭಾಗಗಳ ತಜ್ಞರು ರೋಗಿಗಳನ್ನ ತಪಾಸಣೆ ನಡೆಸಿ ಸೂಕ್ತ ಸಲಹೆ ಹಾಗೂ ಚಿಕಿತ್ಸೆಗಳನ್ನ ನೀಡಿದ್ರು. ಇದರಿಂದ ಶಿರಸಿಯ MM ಜೋಶಿ ಗಣೇಶ ನೇತ್ರಾಲಯದ ವತಿಯಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಬೆಂಗಳೂರಿನ ಭಾರತೀಯ ಕ್ಯಾನ್ಸರ್ ಸೊಸೈಟಿ ಹಾಗೂ ಅಸ್ಮಿತೆ ಫೌಂಡೇಶನ್ ವೈದ್ಯರ ತಂಡದಿಂದ ಮಹಿಳೆಯರಿಗಾಗಿ ವಿಶೇಷ ಸ್ತನ ಕ್ಯಾನ್ಸರ್ ಸೇರಿದಂತೆ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ನಡೆಸಲಾಯಿತು. ಶಿಬಿರಕ್ಕೆ ಬಂದ ಸಾರ್ವಜನಿಕರಿಗೆ ಉಚಿತವಾಗಿ BP ಹಾಗೂ ಶುಗರ್ ಪರೀಕ್ಷೆ ನಡೆಸಿ ಅಗತ್ಯವಿರುವ ಎಲ್ಲ ಔಷಧಿಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ PG ಆಸ್ಪತ್ರೆಯ ಬ್ಲಡ್ ಸೆಂಟರ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ರಕ್ತದಾನ ಶಿಬಿರದಲ್ಲಿ ಸುಮಾರು 300ಕ್ಕೂ ಹೆಚ್ಚಿನ ಸಾರ್ವಜನಿಕರು ಉತ್ಸಾಹದಿಂದ ಪಾಲ್ಗೊಂಡರು. ಬಿಜೆಪಿ ಮಂಡಲಾಧ್ಯಕ್ಷ ತಿಮ್ಮಪ್ಪ MK, ಸಿದ್ದಾಪುರ ಬಿಜೆಪಿ ತಂಡದ ಹಲವಾರು ಗಣ್ಯರು ಹಾಗೂ ಅಪಾರ ಸಂಖ್ಯೆಯ ಕಾಗೇರಿ ಅಭಿಮಾನಿಗಳು, ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಜನಪ್ರಿಯ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟಿದಹಬ್ಬದ ಅಂಗವಾಗಿ ಅವರ ಎಲ್ಲ ಅಭಿಮಾನಿಗಳ ಸಹಕಾರದೊಂದಿಗೆ ಮತ್ತು IMA ಸಿರ್ಸಿ, TSS ಆಸ್ಪತ್ರೆ, ಮಹಾಲಕ್ಷ್ಮಿ ಮೆಮೋರಿಯಲ್ ಹಾಸ್ಪಿಟಲ್, ಮಾರಿಕಾಂಬಾ ಆಸ್ಪತ್ರೆ, ಜೋಶಿ ನೇತ್ರಾಲಯ, ಸೇವಾ ಸಹಕಾರಿ ಸಂಘ ಹಾರ್ಸಿಕಟ್ಟ ಮತ್ತು ಹಲವಾರು ಸಂಘ ಸಂಸ್ಥೆಗಳ ವತಿಯಿಂದ ಇವತ್ತಿನ ದಿವಸ ನಾವು ಮೆಗಾ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸ್ಪೀಕರ್ ಆಗಿದ್ದಾಗ, ಶಿಕ್ಷಣ ಮಂತ್ರಿಗಳಾಗಿದ್ದಾಗ, ಶಾಸಕರಾಗಿದ್ದಾಗ, ಈಗ ಸಂಸದರಾಗಿದ್ದಾಗ ಕೂಡ ತಮ್ಮ ಅಧಿಕಾರದ ಅವಧಿಯಲ್ಲಿ ತಮಗೆ ಅವಕಾಶ ಸಿಕ್ಕಾಗ ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಲವಾರು ಆಸ್ಪತ್ರೆಗಳ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಮತ್ತು ವಿಶೇಷವಾದಂತಹ ಸಾಧನೆ ಅಂತಂದರೆ ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು 142 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಅದನ್ನು ಮೇಲ್ದರ್ಜೆಗೇರಿಸಿ ಸೂಪರ್ ಸ್ಪೆಷಾಲಿಟಿಯ ಎಲ್ಲ ವಿಭಾಗವನ್ನು ಕೂಡ ಅದನ್ನು ಕೊಡಿಸ್ಕೊಟ್ಟಿದ್ದಾರೆ. ಅಂತಹ ಒಬ್ಬ ಸರಳ ಸಜ್ಜನ ರಾಜಕಾರಣಿಯ
ಹುಟ್ಟುಹಬ್ಬ ಪ್ರಯುಕ್ತವಾಗಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಪ್ರಮುಖ ವೈದ್ಯರು ಬರ್ತಾ ಇದ್ದಾರೆ. ತಮಗೆಲ್ಲ ಗೊತ್ತಿದೆ, TSSನ ಖ್ಯಾತ ತಜ್ಞರಾದಂತಹ ಕಾರಂತ್ ಡಾಕ್ಟರ್ ಬರ್ತಾ ಇದ್ದಾರೆ. ಯೂರೋಲಜಿ ವಿಭಾಗದ ಪ್ರಮುಖರಾದಂತಹ ದೇಶ ವಿದೇಶದ ಸಾಧನೆ ಮಾಡಿದಂತಹ ಶ್ರೀ ಗಜಾನನ ಭಟ್ರು ಬರ್ತಾ ಇದ್ದಾರೆ, ಡಾಕ್ಟರ್ ಗಜಾನನ ಭಟ್ರು ಬರ್ತಾ ಇದ್ದಾರೆ. ಮತ್ತು ಇನ್ನೂ ವಿಶೇಷ ಅಂತಂದರೆ ನಮ್ಮ ಸಿದ್ದಾಪುರ ತಾಲೂಕು ಇರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಇರ್ಬೋದು, ಸಾಗರ ಇರ್ಬೋದು, ಶಿವಮೊಗ್ಗ ಎಲ್ಲ ಕಡೆಯಿಂದನೂ ಕೂಡ ತಮ್ಮ ಅಪಾರವಾದಂತಹ ಅನುಭವದಿಂದ ಜನರನ್ನು ವಾಸಿ ಮಾಡ್ತಾ ಇರುವಂತಹ ನಿಜವಾದಂತಹ ಒಂದು ರೀತಿಯ ಏನು ಹೇಳ್ತೇವೆ, ಒಂದು ದೈವಿ ಶಕ್ತಿ ಇರುವಂತಹ ವೈದ್ಯರಾದಂತಹ ಶ್ರೀಧರ್ ವೈದ್ಯವರು ಕೂಡ ಈ ನಮ್ಮ ಕ್ಯಾಂಪಿಗೆ ಬರ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಆಶೀಶ್ ಜನ್ನು ಮಕ್ಕಳ ತಜ್ಞ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಪ್ರಜ್ಞಾ ಜನ್ನು ಅವರು ಚರ್ಮರೋಗ ತಜ್ಞ ಅವರು ಕೂಡ ಬರ್ತಾ ಇದ್ದಾರೆ. ಶಾರದಾ ಸತೀಶ್ ಬರ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಬಹಳ ಕಣ್ಣಿನ ವಿಭಾಗದಲ್ಲಿ ಬಹಳ ಸಾಧನೆ ಮಾಡಿರುವಂತಹ ಒಳ್ಳೆಯ ಮಾದರಿ ಆಸ್ಪತ್ರೆಯಾದಂತಹ ಜೋಶಿ ನಮ್ಮ ಡಾಕ್ಟರ್ ಶಿವರಾಮ್ ಡಾಕ್ಟ್ರು ಏನಿದ್ದಾರೆ, ಹಲವಾರು ಸಾಮಾಜಿಕ ಕಾರ್ಯಗಳ ಜೊತೆಗೆ ತಮ್ಮ ವೈದ್ಯ ವೃತ್ತಿ ಜೊತೆಗೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿರುವಂಥವರು. ಅಂಥವರ ಟೀಮ್ ಕೂಡ ಇವಾಗ ಬಂದಿದೆ ಈಗೇನು. ಹಾಗೆ ಮಮತಾ ಹೆಗಡೆ ಕ್ಯಾನ್ಸರ್ ತಜ್ಞರು, ಅಸ್ಮಿತೆ ಫೌಂಡೇಶನ್ ಅವ್ರ ಟೀಮ್ ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾ ಇದೆ. ಮತ್ತು PG ಹಾಸ್ಪಿಟಲ್ ಬ್ಲಡ್ ಸೆಂಟರ್ನ ನಾವು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದ್ದೇವೆ. ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮಸ್ಕಾರ. ಒಂದು ಔಚಿತ್ಯಪೂರ್ಣ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಇವತ್ತು ನಾವು ಇಲ್ಲಿ ಎಲ್ಲರೊಟ್ಟಿಗೆ ಸೇರಿ ಚಾಲನೆ ಕೊಟ್ಟಿದ್ದೇವೆ. ಮೊಟ್ಟ ಮೊದಲಾಗಿ ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೆ ಎಲ್ಲ ಸಾರ್ವಜನಿಕರ ಪರವಾಗಿ ಅಭಿಮಾನಿಗಳ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಈಗಾಗಲೇ ಅನಂತಮೂರ್ತಿ ಹೆಗಡೆಯವರು ಸರಳವಾಗಿ ವಿಶ್ವೇಶ್ವರ ಹೆಗಡೆಯವರ ವ್ಯಕ್ತಿತ್ವದ ಬಗ್ಗೆ ಅಥವಾ ಅವರ ಜನಪರ ಚಿಂತನೆಗಳ ಬಗ್ಗೆ, ಜನಪರ ಕಾಳಜಿಯ ಬಗ್ಗೆ, ಕೆಲಸಗಳ ಬಗ್ಗೆ ಹೇಳಿದ್ದಾರೆ. ಮತ್ತು ನಾನು ಅದನ್ನು ಮತ್ತೆ ಐ ಡೋಂಟ್ ವಾಂಟ್ ಟು ರಿಪೀಟ್. ಹಾಗೆ ಇಂತಹ ಸಂಸದರಿಂದ ಇನ್ನು ಮುಂದೆ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಇದು ಒಂದು ಆಯಾಮ ಆದರೆ ತೀರಾ ಸೂಕ್ಷ್ಮವಾಗಿ ನಾವು ಇವತ್ತು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು ಅಂತ ಮೊದಲೇ ಮಾತಾಡಿದ್ವಿ. ಅದರಂತೆ ಇನ್ನೊಂದು ಆಯಾಮ ಅಂದರೆ ಬಹುಶಃ ಅನಂತಮೂರ್ತಿ ಹೆಗಡೆಯವರ ಒಂದು ಜನಪರ ಕಾರ್ಯಕ್ರಮಗಳಿಗೆ ಇವತ್ತು ನಮ್ಮ ಸಂಸ್ಥೆ ಈ ಕಾರ್ಯಕ್ರಮ ಕೂಡ ಒಂದು ಸಾಕ್ಷಿ ಆಯಿತು. ಈ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರಲ್ಲ, ಈ ರೆಸ್ಯೂಮೆ ಆ್ಯಡ್ ಆಗೋದು ಅಂತ, ಅದೇ ಥರ ಅನಂತಮೂರ್ತಿ ಹೆಗಡೆಯವರ ಜನಪರ ಕಾರ್ಯಕ್ರಮಗಳಿಗೆ ಇವತ್ತಿನ ಈ ಕಾರ್ಯಕ್ರಮವು ಕೂಡ ಒಂದು ಸೇರ್ಪಡೆ ಆಯಿತು. ಇದರ ಕ್ಯಾಂಪ್ನ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಿ. ಇದು ಒಂದು ವೈದ್ಯಕೀಯ ಶಿಬಿರ ಆಗಿರೋದ್ರಿಂದ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆ ಮೇಲಿರುವ ಅನಂತಮೂರ್ತಿ ಹೆಗಡೆಯವರೇ ಹಾಗೂ ಎಲ್ಲ ಪ್ರಿಯ ಮಿತ್ರರೇ ಮತ್ತು ಆರೋಗ್ಯಾಧಿಕಾರಿಗಳೇ, ವೈದ್ಯರುಗಳೇ, ಇವತ್ತು ಅತ್ಯಂತ ಅಪರೂಪವಾದ ಕಾರ್ಯಕ್ರಮವನ್ನು ಹಾರ್ಸಿಕಟ್ಟದಲ್ಲಿ ಶ್ರೀಯುತ ಅನಂತಮೂರ್ತಿ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದೆಡೆ ಸನ್ಮಾನ್ಯ ಕಾಗೇರಿಯವರ ಜನ್ಮದಿನೋತ್ಸವ, ಇನ್ನೊಂದೆಡೆ ಅನಂತಮೂರ್ತಿಯವರ ಸಾಮಾಜಿಕ ಕಳಕಳಿಯ ಒಂದು ಅಭಿವ್ಯಕ್ತಿ ಇಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಕಾಗೇರಿಯವರು
ಶಾಸಕರಾಗಿ, ಮಂತ್ರಿಯಾಗಿ, ಸ್ಪೀಕರ್ ಆಗಿ ಈ ಒಂದು ಕ್ಷೇತ್ರಕ್ಕೆ ಏನೇನು ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನೋದು ಎಲ್ಲ ಜನರಿಗೂ ಗೊತ್ತಿದೆ. ಸಿದ್ದಾಪುರ ಅತ್ಯಂತ ಹಿಂದುಳಿದ ಒಂದು ಬಸ್ ಸ್ಟ್ಯಾಂಡ್ ಕೂಡ ಗತಿ ಇಲ್ಲದಂಥ ಒಂದು ನಗರವಾಗಿ, ತಾಲೂಕಾಗಿತ್ತು. ಎಲ್ಲೆಡೆ ಸೇತುವೆಗಳು, ಬಸ್ ಸ್ಟ್ಯಾಂಡು, ಆಸ್ಪತ್ರೆ, ಎಲ್ಲ ಶಾಲೆಗಳು, ಎಲ್ಲ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಕಾಗೇರಿಯವರು ಮಾಡಿದ್ದಾರೆ. ಹಾಗೆಯೇ ಅನಂತಮೂರ್ತಿ ಹೆಗಡೆಯವರು ಅದೇ ಪರಂಪರೆಯನ್ನು ಮುಂದುವರಿಸುವ ಒಂದು ಲಕ್ಷಣವನ್ನು ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಅವರ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಜಿಲ್ಲಾದ್ಯಂತ ಮಾಡ್ತಾ ಇದ್ದಾರೆ. ನಾವು ಅನಂತಮೂರ್ತಿ ಹೆಗಡೆಯವರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳಲೇಬೇಕು. ಅದರಲ್ಲೂ ವಿಶೇಷವಾಗಿ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಹಿಂದುಳಿದಂತಹ ಈ ಒಂದು ಅರಸಿಕಟ್ಟ ಪ್ರದೇಶದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ಅವರು ಎಲ್ಲರ ಜನರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅವರನ್ನು ಕೂಡ ಅಭಿನಂದಿಸುತ್ತಾ ಕಾಗೇರಿಯವರಿಗೂ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರಿಗೂ ಮತ್ತು ವಿಶೇಷವಾಗಿ ಇಲ್ಲಿ ಆಗಮಿಸಿದಂಥ ಎಲ್ಲ ವೈದ್ಯಾಧಿಕಾರಿಗಳು, ಆರೋಗ್ಯ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಇವತ್ತಿನ ದಿನ ನಾವು ಮುಖ್ಯವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ವತಿಯಿಂದ ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪನ್ನು ಹಾಸ್ಯಕಟ್ಟದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ಈ ಕ್ಯಾಂಪಿನ ಮುಖ್ಯ ಉದ್ದೇಶ ಏನಂದರೆ, ಇದು ಯಾವುದೇ ಟ್ರೀಟ್ಮೆಂಟ್ಗೋಸ್ಕರ ಮಾಡಿದ ಕ್ಯಾಂಪ್ ಅಲ್ಲ. ಸ್ಕ್ರೀನಿಂಗ್ ಅಂದರೆ ಕ್ಯಾನ್ಸರ್ ಬರುವ ಪೂರ್ವಾರ್ಧದಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡರೆ ಕ್ಯಾನ್ಸರ್ ಮೊದಲ ಹಂತದಲ್ಲಿ ನಾವು ಕಂಡುಹಿಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲಿ ಪ್ರಮುಖವಾಗಿ ಓರಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಮಾಡ್ಕೊಂಡಿದ್ದೀವಿ. ಸೊ ಅಂದರೆ ಈಗ ಬಾಯಿಯಲ್ಲಿ ಯಾವುದಾದ್ರೂ ಹುಣ್ಣಾಗಿರೋದು, ಗಾಯ ಆಗಿರೋದು, ಅಲ್ಸರ್ ಆಗಿರೋದು, ಗಡ್ಡೆ ಇರೋದು, ಈ ಥರ ಯಾವುದಾದ್ರೂ ಅವರಿಗೆ ಎಲ್ಲ ಸ್ಕ್ರೀನಿಂಗ್ ಮಾಡಿಬಿಟ್ಟು ಏನಾದರೂ ತೊಂದರೆ ಕಂಡು ಬಂದರೆ ಅದನ್ನು ಮುಂದೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಎಲ್ಲಿ ಮುಂದೆ ಯಾವ ರೀತಿ ಪೇಷಂಟ್ಗಳನ್ನು ತೆಗೆದುಕೊಂಡು ಹೋಗ್ಬೋದು, ಯಾವ ರೀತಿ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಮುಂದಿನ ಪರೀಕ್ಷೆಗೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಅದೇ ರೀತಿ ಬ್ರೆಸ್ಟಲ್ಲಿ ಸ್ತನ ಪರೀಕ್ಷೆ ಮಾಡಿಬಿಟ್ಟು ಯಾವುದೇ ರೀತಿಯ ಗಡ್ಡೆ ಆಗಲಿ, ಅಲ್ಸರ್ ಆಗಲಿ, ನಿಪ್ಪಲ್ ರಿಟ್ರಾಕ್ಷನ್ ಆಗಲಿ, ಡಿಸ್ಚಾರ್ಜ್ ಆಗಲಿ ಕೂಲಂಕುಷವಾಗಿ ಟೆಸ್ಟ್ಗಳನ್ನು ಮಾಡಿ ಅದು ಕೂಡ ಅಲ್ಲಿ ಏನಾದರೂ ಡಿಫೆಕ್ಟ್ ಕಂಡು ಬಂದರೆ ಅವರಿಗೆ ಮುಂದಿನ ದಾರಿಯನ್ನು ತೋರಿಸ್ಕೊಟ್ಟು FNAC ಆಗಲಿ, ಮ್ಯಾಮೋಗ್ರಫಿ ಆಗಲಿ, ಬಯಾಪ್ಸಿ ಇರಲಿ, ಅದು ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಬೇಕು ಅನ್ನೋದು ಕೂಡ ತಿಳಿಸ್ತಾರೆ. ಮತ್ತು ಮೇಯ್ನಾಗಿ ಸರ್ವೈಕಲ್ ಕ್ಯಾನ್ಸರ್, ಈಗ ಮಹಿಳೆಯರಲ್ಲಿ ಭಾಳಷ್ಟು ಜನ ಮುಂದೆ ಬರೋದಿಲ್ಲ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗನ್ನು. ಸೊ ಇವತ್ತು ಸುಮಾರು ಒಂದು 20ಕ್ಕೂ ಹೆಚ್ಚು ಮಹಿಳೆಯರು ಮುಂದೆ ಬಂದು ಕ್ಯಾನ್ಸರ್ ಸ್ಕ್ರೀನಿಂಗನ್ನು ಮಾಡಿಸ್ಕೊಂಡಿದ್ದಾರೆ. ಇದರಲ್ಲೂ ಕೂಡ ಈಗ ಕ್ಯಾನ್ಸರು ಮುಂದಿನ ಹಂತಕ್ಕೆ ಹೋದಾಗ ರಕ್ತಸ್ರಾವ ಆಗೋದು, ಬಿಳಿ ಮುಟ್ಟಾಗ್ಬೋದು, ಹೊಟ್ಟೆ ನೋವು ಬರ್ಬೋದು, ಗಡ್ಡೆಗಳು ಕಾಣಿಸ್ಕೊಳ್ಬೋದು. ಆದರೆ ಮೊದಲ ಹಂತದಲ್ಲಿ ಇದು ಯಾವುದೇ ಲಕ್ಷಣ ಇರುವುದಿಲ್ಲ, ಆರೋಗ್ಯವಂತರೇ ಇರ್ತಾರೆ. ಆದರೂ ಕೂಡ ನಾವು ವರ್ಷಕ್ಕೆ ಒಂದು ಸತಿ ಆದರೂ ಸ್ಕ್ರೀನಿಂಗ್ ಮಾಡಿಸ್ಕೊಂಡ್ರೆ ಏನಾದರೂ ಮೊದಲ ಹಂತದಲ್ಲಿ ಇನ್ನೂ 10 ವರ್ಷದ ಮುಂದೆ ಏನಾದರೂ ಅವರಿಗೆ ಕ್ಯಾನ್ಸರ್ ಬರೋ ಲಕ್ಷಣ ಇದ್ದರೂ ಕೂಡ ಕೆಲವೊಂದು ಸೆಲ್ಸ್ಗಳಲ್ಲಿ ಚೇಂಜಸ್ ಕಾಣುತ್ತೆ. ಸೊ ಆದರೆ ಏನಾದರೂ ಆ ಥರ ತೊಂದರೆ ಕಂಡು ಬಂದರೆ ಅವರಿಗೆ ಮುಂದೆ ಯಾವ ರೀತಿ ಸರ್ವೈಕಲ್ ಬಯಾಪ್ಸಿ ಮಾಡಬೇಕಾ, ಇಲ್ಲ HPV ಟೆಸ್ಟ್ ಮಾಡಬೇಕಾ, ಅದನ್ನು ಕೂಡ ಅವರಿಗೆ ಹೇಳ್ಕೊಡ್ಲಾಗ್ತದೆ. ಯಾವುದೇ ರೀತಿ ತೊಂದರೆ ಇಲ್ಲ ಅಂದರೆ ಇನ್ನು 2-3 ವರ್ಷ ಅವರು ಮತ್ತೆ ಈ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಮುಂದೆ 10 ವರ್ಷ ನನಗೆ ಯಾವುದೇ ರೀತಿ ತೊಂದರೆ ಬರಲ್ಲ ಅನ್ನೋದನ್ನು ಖಚಿತವಾಗಿ ನಿರಾಳವಾಗಿ ಅವರು ಮನೆಗೆ ಹೋಗ್ಬೋದು. ಸೊ ಮುಖ್ಯ ಉದ್ದೇಶ ಮೊದಲ ಹಂತದಲ್ಲಿ ಈ ಕ್ಯಾನ್ಸರನ್ನು ಕಂಡುಹಿಡಿಬೇಕು. ಯಾಕಂದರೆ ಮೊದಲ ಹಂತದಲ್ಲಿ ಕಂಡುಹಿಡಿದ್ರೆ ಕೆಲವೊಂದು ಕ್ಯಾನ್ಸರ್, ಎಸ್ಪೆಷಲಿ ಬ್ರೆಸ್ಟ್ ಕ್ಯಾನ್ಸರ್, ಆಮೇಲೆ ಓರಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಈ 3 ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋ ಉದ್ದೇಶ ಏನಂದರೆ ಮೊದಲ ಹಂತ ಕಂಡು ಬಂದಾಗ ಟ್ರೀಟ್ಮೆಂಟು ಇದಕ್ಕೆ ಇದೆ, 100% ಜನ ಗುಣಮುಖರಾಗ್ಬೋದು. ಕೊನೆ ಹಂತದಲ್ಲಿ ಮಾಡಿದಾಗ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಫಲಕಾರಿ ಆಗೋದಿಲ್ಲ. ಸೊ ಅದೇ ಮೇನ್ ಉದ್ದೇಶ ಇಟ್ಕೊಂಡು ಪ್ರತಿ ಹಳ್ಳಿಗಳಲ್ಲೂ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ಈ ಕಳೆದ 2-3 ವರ್ಷದಿಂದ ಕ್ಯಾಂಪನ್ನು ಹಮ್ಮಿಕೊಳ್ತಾ ಇದ್ದಾರೆ. 1000ಕ್ಕೂ ಹೆಚ್ಚು ಜನ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದ್ದೇವೆ. ಬ್ರೆಸ್ಟ್ ಕ್ಯಾನ್ಸರ್ 2000, ಓರಲ್ ಕ್ಯಾನ್ಸರ್ ಒಂದು 3000 ನಾವು ಆಲ್ರೆಡಿ ಸ್ಕ್ರೀನಿಂಗ್ ಮಾಡಿದ್ದೀವಿ. ಸೊ ಇನ್ನೂ ನೆಕ್ಸ್ಟ್ ಮುಂದಿನ ಈ ತಿಂಗಳಲ್ಲಿ ಇನ್ನೂ 2 ಕ್ಯಾಂಪ್ಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಥರ ಪ್ರತಿ ಹಳ್ಳಿಗಳನ್ನು ಕಾನ್ಸಂಟ್ರೇಟ್ ಮಾಡಿ ಅವರು ಮಾಡ್ತಾ ಇದ್ದಾರೆ. ಯಾಕಂದರೆ ಹಳ್ಳಿ ಜನರು ಪಟ್ಟಣಕ್ಕೆ ಬಂದು ಈ ಪರೀಕ್ಷೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಎಷ್ಟೊಂದು ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ಸು ಕೂಡ ಇಲ್ಲ. ಸೊ ಅದರಿಂದ ಇದನ್ನು ಮಾಡ್ಕೊಳ್ಳೋದ್ರಿಂದ ಏನಾದರೂ ಒಂದು ಅರ್ಲಿ ಹಂತದಲ್ಲಿ ನಾವು ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಿ ಒಂದು ಜೀವವನ್ನು ಉಳಿಸ್ಬೋದು. ಸೊ ಅದೇ ಮೇನ್ ಇದು ಉದ್ದೇಶ ಆಗಿದೆ. ಇವತ್ತು ಕಾಗೇರಿಯವರ ಜನ್ಮದಿನದ ಪ್ರಯುಕ್ತ
ಹೆಲ್ತ್ ಕ್ಯಾಂಪ್ ಮಾಡಿದ್ರು. ಅದರಲ್ಲಿ ನಮ್ಮ TSS ಹಾಸ್ಪಿಟ್ಲಿಂದನೂ ಈಗ 5 ಡಾಕ್ಟರ್ಸ್ ಬಂದಿದ್ವಿ. ಒಳ್ಳೆಯ ಸ್ಪಂದನೆ ಸಿಕ್ಕಿದೆ ಜನರಿಂದ. ಅವ್ರ ಬರ್ತ್ಡೇ ಸಲುವಾಗಿ ಇಂಥ ಈಗ ಹಸಿಕಟ್ಟ ಅಂತ ಮನೆ ಬಾಗಿಲಿಗೆ ಬಂದಂಗೆ ಆಗಿದೆ ಎಲ್ಲ ಜನರಿಗೆ. ಆ್ಯಕ್ಚುಲಿ ಎಲ್ಲ ಆಲ್ಮೋಸ್ಟ್ ಮಕ್ಕಳ ತಜ್ಞರು, ಚರ್ಮ ರೋಗ ತಜ್ಞರು, ಸ್ತ್ರೀ ರೋಗ ತಜ್ಞರು, ಹಂಗೂ ಜನರಲ್ ಮೆಡಿಸಿನಿಂದ ನಾನು ಮತ್ತು ಯೂರಾಲಜಿ ಸಪೋರ್ಟ್ ಕೂಡ ಬಂದು ನಮ್ಮ ಆಸ್ಪತ್ರೆಯಿಂದ ಕೊಟ್ಟಿದ್ವಿ. ಆಲ್ಮೋಸ್ಟ್ 200ಕ್ಕೂ ಹೆಚ್ಚು ಜನ ಈ ಕ್ಯಾಂಪಿನ ಲಾಭವನ್ನು ಪಡ್ಕೊಂಡಿದ್ದಾರೆ. ಅದು ನಮಗೂ ಒಂಥರ ತೃಪ್ತಿ ಕೊಟ್ಟಂಗೆ ಆಗ್ತದೆ ಬಂದಮೇಲೆ. ಇಷ್ಟು ಜನ ನಾವು ಇದ್ರ ಬ್ಯುಸಿ ಬಿಟ್ಕೊಂಡು ಇಲ್ಲಿ ಜನ ಇರಲಿಲ್ಲ ಅಂದ್ರೂ ಬೇಜಾರು. ಆ ಲೆಕ್ಕಕ್ಕೆ ಜನನೂ ಒಳ್ಳೆ ಸ್ಪಂದನೆ ಸಿಕ್ಕಿದಂಗೆ ಆಗಿದೆ. ಆದ್ದರಿಂದ ಈ ಕ್ಯಾಂಪು ನಮ್ಮ ಅನಿಸಿಕೆ ಪ್ರಕಾರ ಎಲ್ಲರಿಗೂ ನಮ್ಮಿಂದ ಒಂದು ಆರೋಗ್ಯ ಚೆಕಪ್ ಮಾಡಿ ಇಷ್ಟಕ್ಕೆ ಒಳ್ಳೆ ಸ್ಪಂದನೆ ಆದಂಗೆ ಆಗಿದೆ ಅಂತ ಅನಿಸ್ತದೆ. ಆಲ್ಮೋಸ್ಟ್ ಒಂದು 7-8 ಜನ BP ಹೆಚ್ಚಿದ್ದವ್ರು ಬಂದಿದ್ರು. ಇವಾಗ ಶುಗರು ನಿಯಂತ್ರಣನೇ ಇಲ್ಲದೆ ಇರೋರು ಒಂದು ಆಲ್ಮೋಸ್ಟ್ 8-9 ಜನ ಇದ್ದರು. ಬಾಕಿ ನರದ್ದು ಸಮಸ್ಯೆ ಇರೋರು ಸುಮಾರು ಒಂದು 20 ಜನರಷ್ಟು ನಾನೇ ನೋಡಿದ್ದೇನೆ. ಆದ್ದರಿಂದ ಜನರಿಗೆ ಉಪಯೋಗ ಆಯ್ತು ಅಂದ್ರೆ ನಮಗೂ ಒಂದು ತೃಪ್ತಿ ಕೊಟ್ಟಂಗೆ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ನಿತಿನ್ ಅಂತ. ನಾನು MM ಜೋಶಿ ಗಣೇಶ ನೇತ್ರಾಲಯದಿಂದ ಇವತ್ತಿಲ್ಲಿ ಬಂದಿದ್ದೇನೆ. ಇವತ್ತಿಲ್ಲಿ ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮದಿನದ ಪ್ರಯುಕ್ತ ಆರ್ಸಿಕಟ್ಟ ಗ್ರಾಮದಲ್ಲಿ ಒಂದು ಉಚಿತ ಮೆಗಾ ಹೆಲ್ತ್ ಕ್ಯಾಂಪನ್ನು ಮಾಡಲಾಗಿದೆ. ತುಂಬ ಒಳ್ಳೆಯ ರೆಸ್ಪಾನ್ಸು ಈ ಥರ ಕ್ಯಾಂಪ್ ಮಾಡೋದು. ಯಾಕಂದರೆ ಇವತ್ತು ಮೆಗಾ ಕ್ಯಾಂಪು ನಡೆಯೋದು ತುಂಬ ಕಷ್ಟ ಆಗಿದೆ. ಮತ್ತು ಹಳ್ಳಿ ವಿಭಾಗದಲ್ಲಿ ಅವರ ಒಂದು ಕೆಲಸದ ಒಂದು ಒತ್ತಡದ ಮೇಲೆ ಅವ್ರ ಆಸ್ಪತ್ರೆಗೂ ಬರಲ್ಲ. ಹಾಗಾಗಿ ಇಲ್ಲಿ ನನ್ನ ರೆಸ್ಪಾನ್ಸ್ ಚೆನ್ನಾಗಾಯಿತು. ಯಾಕಂದರೆ ಇಲ್ಲಿ ಜನ ಹೇಳಿದರು ಈ ಥರ ಕ್ಯಾಂಪ್ ಆಗಬೇಕು ಅಂತ ಹೇಳಿ. ಅದೇ ಥರ ಇವತ್ತು ಸುಮಾರು ಇದು ಆಗಿದೆ ಇಲ್ಲಿ. ಯಾಕಂದರೆ ಎಲ್ಲ ಕಡೆಯಿಂದ PSS ಆಸ್ಪತ್ರೆ ಇರ್ಬೋದು, ಮಾರಿಕಾಂಬಾ ಆಸ್ಪತ್ರೆ ಇರ್ಬೋದು, ಎಲ್ಲ ಆಸ್ಪತ್ರೆಯಿಂದಲೂ ವೈದ್ಯರು ಬಂದು ಚೆಕಪ್ ಮಾಡಿದ್ದಾರೆ, ಮೆಡಿಸಿನ್ನು ಕೊಟ್ಟಿದ್ದಾರೆ, ಆಮೇಲೆ ಟ್ರೀಟ್ಮೆಂಟು ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾವು ಕೂಡ ಇವತ್ತು ಕಣ್ಣಿಂದ ನಾವೇನು ಮಾಡಿದ್ದೀವಿ ಅಂದರೆ ಇವತ್ತು ಪ್ರಾಬ್ಲಮ್ ಇದ್ದವರಿಗೆ, ಸಮಸ್ಯೆ ಇದ್ದವರಿಗೆ ರೆಫರ್ ಮಾಡಿದ್ದೀವಿ. ಕೆಲವೊಬ್ಬರಿಗೆ ಇಲ್ಲದೇ ಕೂಡ ಪರಿಹಾರ ಮಾಡಿದ್ದೀವಿ. ಈ ಥರದ ಕ್ಯಾಂಪ್ ಆಗ್ತಾ ಇದ್ದಾಗ ಮಾತ್ರ ಜನರಿಗೂ ಹೆಲ್ಪ್ ಆಗ್ತದೆ ಮತ್ತು ಎಲ್ಲರಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ಗಣೇಶ್ ಅಂತ ಮರಲ್ಗಿಂದ. ಇದು 6ನೇ ಬಾರಿ ರಕ್ತದಾನ ಮಾಡಿದ್ದೀನಿ. ಇವತ್ತು ಅನಂತ ಮೂರ್ತಿ ಹೆಗಡೆ ಅವರು ಕಾಗೇರಿ ಅವರ ಜನ್ಮದಿನದ ಅಂಗವಾಗಿ ಒಂದು ರಕ್ತದಾನ ಇರ್ಬೋದು, ಒಂದು ಕ್ಯಾಂಪ್ ಇರ್ಬೋದು, ಎಲ್ಲ ಥರದ ಒಳ್ಳೊಳ್ಳೆ ಡಾಕ್ಟರ್ಗಳು ಕರೆಸಿ ಕ್ಯಾಂಪ್ ಇಟ್ಟು ಆರೋಗ್ಯ ತಪಾಸಣೆ ಇಟ್ಟಿದ್ದಾರೆ. ಇದರಲ್ಲಿ ನಾನು ಇವತ್ತು ರಕ್ತದಾನ ಮಾಡಿದ್ದೀನಿ. ಇದೇ ರೀತಿ ಎಲ್ಲರೂ ರಕ್ತದಾನ ಮಾಡಿರಿ. ಸಾಕಷ್ಟು ಜನರಿಗೆ ರಕ್ತದ ಅವಶ್ಯಕತೆ ಇರ್ತೈತಿ. ನಾವು ಕೊಡೋದು 1% ಇರ್ಬೋದು, 10% ಅವಶ್ಯಕತೆ ಐತಿ. ಅದಕ್ಕಾಗಿ ಎಲ್ಲರೂ ರಕ್ತದಾನ ಮಾಡಿರಿ. ರಕ್ತದಾನ ಮಾಡೋದ್ರಿಂದ ಯಾವುದೇ ತೊಂದರೆ ಆಗೋದಿಲ್ಲ, ಒಳ್ಳೆಯದೆಯಾ. ಆದರೆ ರಕ್ತದಾನ ಮಾಡೋಕ್ಕೆ ನಮ್ಮ ಜನ ಹೆದರ್ತಾ ಇದ್ದಾರೆ. ಹೆದರೋ ಅವಶ್ಯಕತೆ ಇರೋದಿಲ್ಲ. ಆದರೆ ರಕ್ತದಾನ ಮಾಡಿ ನಿಮ್ಮ ಒಳಗಿನ ಆರೋಗ್ಯನ ಹೆಚ್ಚಿಸ್ಬೋದೇ ವಿನಃ ಯಾವುದೇ ತೊಂದರೆ ಆಗಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನೀವೆಲ್ಲರೂ ರಕ್ತದಾನ ಮಾಡಿರಿ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರಕ್ತದಾನಿಗಳು ಬಂದು ರಕ್ತದಾನವನ್ನು ಮಾಡಿರಿ ಇಂಥ ಸಂದರ್ಭದಲ್ಲಿ. ಅಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಅನಿಸಿಕೆ, ಗ್ರಾಮೀಣ ಮಟ್ಟದಲ್ಲಿ ಕೆಲವೊಂದು ವ್ಯವಸ್ಥೆ ಕರೆಕ್ಟಾಗಿರುವುದಿಲ್ಲ. ಆಸ್ಪತ್ರೆ ಇರ್ಬೋದು, ಕರೆಂಟ್ ಇರ್ಬೋದು, ಅಥವಾ ಸಾರ್ವಜನಿಕವಾಗಿ ಏನು ಒಂದು ಪ್ರಯೋಜನ ಆಗಬೇಕು ಅದು ಇರುವುದಿಲ್ಲ. ಇಂಥ ಶಿಬಿರಗಳು ಆದರೆ ಅದರಿಂದ ಹಳ್ಳಿಯ ಜನತೆಗೆ ಭಾಳ ಅನುಕೂಲ. ಇದರಿಂದ ಅವರಿಗೂ ಎಲ್ಲೋ ಹೋಗಿ ತೋರಿಸಿ ಮಾಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆ ಇರುವುದಿಲ್ಲ. ಕೆಲವರಿಗೆ ವ್ಯವಸ್ಥೆ ಇದ್ದರೂ ಹೋಗ್ಲಿಕ್ಕೆ ಆಗೋದಿಲ್ಲ. ವಯಸ್ಸಾದವರಿಗೆಲ್ಲ ಊರ ಹತ್ತಿರ ಆದರೆ ಇಂಥ ಒಂದು ಕಾರ್ಯಕ್ರಮ ಭಾಳ ಪ್ರಯೋಜನ ಆಗ್ತದೆ. ಹಾಗಾಗಿ ಇಂಥದ್ದು ಪದೇ ಪದೇ ಹಳ್ಳಿಗಳಲ್ಲಿ ಆಗಬೇಕು. ಇವತ್ತಿನ ಆರೋಗ್ಯ ಶಿಬಿರ ಈ ಸಿದ್ದಾಪುರದ ಹರ್ಸಿಕಟ್ಟದಲ್ಲಿ ಆಯೋಜಿಸಲಾಗಿತ್ತು. ಈ ಆರೋಗ್ಯ ಶಿಬಿರ ಇಲ್ಲಿ ಅತಿ ಗ್ರಾಮೀಣ ಪ್ರದೇಶ, ಹಿಂದುಳಿದ ಪ್ರದೇಶ ಆಗಿದ್ದರಿಂದ ಇಲ್ಲಿ ಯಾವುದೇ ಆರೋಗ್ಯದ ವ್ಯವಸ್ಥೆ ಹಾಸ್ಪಿಟಲ್ ಇಲ್ಲದೇ ಇರುವ ಕಾರಣದಿಂದ ಈ ಗ್ರಾಮೀಣ ಭಾಗದ ಬಡ ಆರೋಗ್ಯ ಸಾರ್ವಜನಿಕರಿಗೆ ಬಹಳ ಒಳ್ಳೆಯ ಅನುಕೂಲವಾಗಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ. ಈ ಸೌಲಭ್ಯ ಅನಂತಮೂರ್ತಿ ಹೆಗಡೆಯವರ ನೇತೃತ್ವದಲ್ಲಿ ಮಾನ್ಯ ಸಂಸದರ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದು ಬಹಳ ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಸಿಗಟ್ಟ ಈಗ ಮಾಡಿದ್ದು ಎಲ್ಲರಿಗೂ ಅನುಕೂಲ ಆಯ್ತು ರೀ. ನಾವು ಈ ಸಿದ್ದಾಪುರ ಶಿರ್ಸಿಗೆಲ್ಲ ಹೋದರೆ ಇಡೀ ದಿವ್ಸಕ್ಕೆ ಆದ್ರೂ ನಮ್ಮ ಹತ್ರ ಒಂದು ಮೆಡಿಸಿನ್ ಮಾಡ್ಕೊಂಡು ಬರೋಕೆ ಆಗಲ್ಲ, ಅಷ್ಟು ತ್ರಾಸು.
ನಾವು ಇಲ್ಲಿ ಬಂದು ಇವತ್ತು ನಮ್ಗೆ ಚಲೋ ಆಗ್ತದೆ, ಇಲ್ಲೆಲ್ಲರೂ ಬಂದು ಮಾಡಿದ್ರಿಂದವ ಹಿಂಗೆ ಮುಂದೆ ಹೀಗೆ ಇದೇ ರೀತಿ ಮಾಡಬೇಕು ಅಂತೇಳಿ ನಾನು ನನ್ನ ಅನಿಸಿಕೆ ಈಗ. ಆದರೆ ಈಗ ನಮ್ಮ ಹತ್ರ ಎಲ್ಲ ದೂರ ಹೋಗ್ಲಿಕ್ಕೆ ಆಗಲ್ಲಲ್ರಿ, ಹೋಗಿ ಹತ್ತಿರ ಆಗಿದ್ದಕ್ಕಾಗಿ ನಮ್ಗೆ ಭಾಳ ಅನುಕೂಲ ಆಗ್ತದೆ. ಇನ್ನು ಮುಂದೆ ಇದೇ ರೀತಿ ಅಂತಲೇ ಹಾಂ ಮೆಡಿಸಿನ್ ಕೊಟ್ಟಿದ್ದಾರೆ, ಫ್ರೀ ಚೆಕಪ್ ಮಾಡಿದ್ರು, ಮೆಡಿಸಿನ್ ಕೊಟ್ಟಿದ್ದಾರೆ. ಇನ್ನು ಬೇರೆ ಕಡೆ ಇದು ಸ್ವಲ್ಪ ತಗೊಳ್ರಿ ಅಂತ ಹೇಳಿದ್ದಾರೆ. ಮಾಹಿತಿನೂ ಸರಿಯಾಗಿ ಹೇಳಿದ್ರು, ಈ ರೀತಿ ನಮಗೆಲ್ಲ ಹೇಳಿದ್ರು, ಈ ರೀತಿ ನನಗಾಗೋದೆಲ್ಲ ಹೇಳಿದ್ನ ಅದು ಸರಿ, ಈ ರೀತಿ ಮಾಡಬೇಕು ನೀವು, ಈ ರೀತಿ ಮೆಡಿಸಿನ್ ತಗೊಳ್ರಿ, ಅದರಿಂದ ನಿಮ್ಗೆ ಕಡಿಮೆ ಆಗ್ತದೆ, ನೀವು ಭಯ ಪಡಬೇಡ್ರಿ ಅಂತ ಹೇಳಿದ್ರು. ನನಗೆ ಒಂಥರ ಭಯ ಆಗ್ತಾಯಿತ್ತು, ಏನಾಗ್ತದೆ ನನಗೆ ಹಾರ್ಟಿಂದೆಲ್ಲ ಸಮಸ್ಯೆ ಇದ್ದಾರೆ, ಅದು ಯಾವುದಿಲ್ಲ, ನೀವು ಭಯ ಪಡೋದು ಬೇಡ ಅಂತ ಹೇಳಿದ್ರು. ಅದೇ ಇದೇ ರೀತಿ ಇನ್ನು ಇದೇ ರೀತಿ ನಮಗೆ ಒಂದು ಅನುಕೂಲವಾಗಿ ಒಂದು ಹೇಳಿ ಕೇಳಿ ಮಾಡಿದರೆ ನಮಗೂ ಅನುಕೂಲ ಆಗ್ತದೆ ಸರ್, ಮಾಡಬೇಕು ಅಂತೇಳಿ ನಮ್ಮದು ಅನಿಸಿಕೆ ಇರೋದು. ಆಗಿದೆ ಅಲ್ಲ, ಎಲ್ಲರಿಗೂ ಆಗಿದೆ ಇದು, ನನಗೆ ಅನ್ನಿಸ್ತಾ ಇದೆ ಎಲ್ಲರಿಗೂ ಇದು ಅನುಕೂಲ ಆಯಿತು, ಮಕ್ಕಳಿಂದ ಎಲ್ಲರಿಗೂ ಆಯಿತು ಹೇಳೋದು ನನಗಂತೂ ತುಂಬ ಅನಿಸಿಕೆ ಆಗಿದೆ. ಏನು ಬಂದು ಇದೇ ರೀತಿ ಒಂದು ನಡೆಸ್ಕೊಂಡು ಹೋಗ್ಬೇಕು ನೀವು, ಒಂಥರ ಹಿಂಗೆ ಆಗ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗ್ತದಲ್ಲ. ನಮಸ್ಕಾರ, ನಾನು ಅಣ್ಣಪ್ಪ ನಾಯ್ಕ್, ಸಿದ್ದಾಪುರದ ಬ್ಲಡ್ ಗ್ರೂಪ್ನ ಅಧ್ಯಕ್ಷ. ಹಾಗೆ ನಾನು 21 ಸಲ ಬ್ಲಡ್ ಕೂಡ ಕೊಟ್ಟಿದ್ದೀವಿ. ಇದು 10ನೇ ಸಲ ಮಾಡ್ತಾ ಇರೋದು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಜನ್ಮದಿನ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮ ಮಾಡೋದ್ರಿಂದ ನಾವೀಗ 1 ಬಾಟ್ಲಿಯಿಂದ 3 ಜನಿಗೆ ಜೀವ ಉಳಿಸ್ತೀವಿ. ಆ ಒಂದು ಕಾರಣಕ್ಕೋಸ್ಕರ ಮತ್ತು ಕಾಗೇರಿಯವರ ಜನ್ಮದಿನ ಕಾರಣಕ್ಕೋಸ್ಕರ ನಾವು ಮಾಡ್ತಾ ಇರೋದಂದರೆ ಅವರಿಗೆ ಆ ಒಂದು ಶ್ರೇಯಸ್ಸು ಸಿಗಲಿ, 4 ಜನಿಗೆ 3 ಜನಿಗೆ 1 ಬಾಟ್ಲಿಯಿಂದ ಪ್ರಾಣ ಉಳಿಯೋದ್ರ ಸಲುವಾಗಿ ಅನುಕೂಲ ಆಗಲಿ, ಜನಸಾಮಾನ್ಯರಿಗೆ ಅನುಕೂಲ ಆಗಲಿ, ಬಡವರಿಗೆ ಅನುಕೂಲ ಆಗಲಿ. ಮತ್ತು ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಡೊನೇಟ್ ಮಾಡೋದ್ರಿಂದಾಗಿ 100 ಜನ ಗರ್ಭಿಣಿ ಸ್ತ್ರೀಯರಿಗೆ ಅನುಕೂಲ ಆಗುತ್ತೆ. ಮತ್ತು ಎಲ್ಲರಿಗೂ ಕೂಡ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು 10ನೇ ಬಾರಿ ಇದು ಆಯೋಜನೆ ಮಾಡಿದ್ದೀವಿ. ನಾನು ಕೇಳ್ಕೊಳ್ಳೋದು ಒಂದೇ, ಜನರಲ್ಲಿ ಈ ಆಯೋಜನೆ ಮಾಡ್ತೀವಿ, ನಾವು ಕಷ್ಟಪಟ್ಟು ಆಯೋಜನೆ ಮಾಡ್ತೀವಿ, ಇದರಲ್ಲಿ ನಮ್ಮದು ಯಾವ ಸ್ವಾರ್ಥ ಇರಲ್ಲ, ಬಡವರಿಗೆ ಅನುಕೂಲವಾಗಲಿ ಅಂತ ಮಾಡ್ತೀವಿ. ದಯವಿಟ್ಟು ಇಂಥ ಕಾರ್ಯಕ್ರಮ ನಡೆದಲ್ಲಿ ತಾವು ಭಾಗವಹಿಸಿ ತಮ್ಮ ಒಂದು ಹನಿ ರಕ್ತವನ್ನು ಕೊಡುವ ಮೂಲಕ ಒಂದು 3-4 ಜನರು ಪ್ರಾಣ ಉಳಿಸಿದಂತಾಗುತ್ತೆ. ಇಂಥ ಕಾರ್ಯಕ್ರಮದಲ್ಲಿ ತಾವುಗಳು ಪಾಲ್ಗೊಳ್ಳಿ, ತಮ್ಮ ಸಹಾಯವು ಕೂಡ 4 ಜನ ಜೀವ ಉಳಿಸುವಂಥ ಆಗಲಿ ತಮ್ಮ ಬ್ಲಡ್ಡಿಂದ ಅಂತ ವಿನಂತಿ ಮಾಡ್ಕೊಳ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.